ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಕವರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಅದನ್ನ ಒಂದ್ಸಲ ನೋಡಿ. ನಿನ್ನೆ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಷೇರುಗಳ ಅಪ್ಡೇಟ್ಸ್ ಅನ್ನ ಈಗಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾಗಿ ತುಂಬಾ ಏನು ಅಪ್ಡೇಟ್ಸ್ ಇಲ್ಲ, ಕೆಲವು ಮಾತ್ರ ಇದಾವೆ. ಮೇಜರ್ ಅಪ್ಡೇಟ್ಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ. ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳಿದಾವೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಇಂಡಸ್ಇಂಡ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ. ಕಾರಣ ನೀವು ಇಲ್ಲಿ ನೋಡಬಹುದು, ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. RBI ಆಸ್ಕ್ ಇಂಡಸ್ಇಂಡ್ ಬ್ಯಾಂಕ್ ಸಿಇಒ ಡೆಪ್ಯೂಟಿ ಟು ಸ್ಟೆಪ್ ಡೌನ್. RBI ಸಿಇಒ ಹಾಗೂ ಡೆಪ್ಯೂಟಿ ಸಿಇಒ ಅವ್ರನ್ನ ರಿಸೈನ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಟ್ ಮಾಡಿದೆ ಅನ್ನುವಂತ ಸುದ್ದಿಗಳಿದೆ. ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿಗಳು ಈಗಾಗಲೇ ಗೊತ್ತಿದೆ. RBI ಅವರ ಮೇಲೆ ನಂಬಿಕೆಯನ್ನ ಕಳ್ಕೊಂಡಿದೆ ಅಂತ ಹಿಂದೆ ಕೂಡ ಸ್ವತಃ ಸಿಇಒನೇ ಇದನ್ನ ಹೇಳಿದ್ರು. ಎಸ್ಪೆಷಲಿ ಇತ್ತೀಚಿನ ಫೈನಾನ್ಷಿಯಲ್ ಲ್ಯಾಪ್ಸಸ್ ನಂತರ ಈಗ RBI ಇನ್ನೂ ಅವ್ರ ಮೇಲೆ ಗರಂ ಆಗಿದೆ ಅಂತಾನೆ ಹೇಳ್ಬೋದು. ಬಹುಶಃ ಮುಂದಿನ ಅಕ್ಟೋಬರ್ ಅಷ್ಟರಲ್ಲಿ ಹೊಸ ಸಿಇಒ ಹುಡುಕಿ ಅನ್ನುವಂತ ಇನ್ಸ್ಟ್ರಕ್ಷನ್ ಅನ್ನು ಕೂಡ ಕಂಪನಿಗೆ ಕೊಟ್ಟಿದೆ ಅನ್ನುವಂತ ಸುದ್ದಿಗಳು ಬರುತ್ತಿದೆ. ಹಾಗಾಗಿ ಇಂಡಸ್ಇಂಡ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಇದರಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇನ್ನು L&T ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 12,000 ಕೋಟಿ ಕಮರ್ಷಿಯಲ್ ಬಾರೋಯಿಂಗ್ಸ್ ಗೆ ಅಪ್ರೂವಲ್ ನ ಕೊಟ್ಟಿದೆ. ಶನಿವಾರದ ವಿಡಿಯೋದಲ್ಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇದ್ರ ಬಗ್ಗೆ. ಆ ಕಾರಣದಿಂದ L&T ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಸಾಲ್ಸಾರ್ ಟೆಕ್ನೋ ಕೂಡ ಸುದ್ದಿಯಲ್ಲಿರುತ್ತೆ. ಒಂದು ಪೆನಿ ಸ್ಟಾಕ್ ನಿಮಗೆ ಗೊತ್ತಿದೆ. ಕಾರಣ ಕಂಪನಿ ಮರ್ಜರ್ ಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುತ್ತೆ. ಈ ಹಿಂದೆ EMC ಅನ್ನ ಈ ಕಂಪನಿಯಲ್ಲಿ ಮರ್ಜರ್ ಮಾಡೋದಕ್ಕೆ ಡಿಸಿಷನ್ ತಗೊಂಡಿತ್ತು. ಈಗ ಆ ಡಿಸಿಷನ್ ಅನ್ನ ರಿವ್ಯೂ ಮಾಡ್ಲಿಕ್ಕೆ ಹೊರಟಿದೆ. ಮರ್ಜರ್ ಮಾಡ್ಬೋದಾ, ಮಾಡಿದ್ರೆ ಬೆನಿಫಿಟ್ ಆಗುತ್ತಾ ಇಲ್ವಾ ಅಂತ ರಿವ್ಯೂ ಮಾಡ್ಲಿಕ್ಕೆ ಹೊರಟಿದೆ. ಈ ಕಾರಣದಿಂದ ಸಾಲ್ಸಾರ್ ಟೆಕ್ನೋ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು. ನ್ಯೂಸ್ ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ದಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಸೆಬಿಯಿಂದ ವಾರ್ನಿಂಗ್ ಇಶ್ಯೂ ಆಗಿದೆ. ನೋಡಬಹುದು, ಸೆಬಿ ಇಶ್ಯೂಸ್ ವಾರ್ನಿಂಗ್ ಟು ದಾಮ್ ಕ್ಯಾಪಿಟಲ್ ಅಡ್ವೈಸರ್ಸ್ ಓವರ್ ಬ್ರೋಕಿಂಗ್ ಬಿಸ್ನೆಸ್ ಆಪರೇಷನ್ಸ್. ಬ್ರೋಕಿಂಗ್ ಬಿಸ್ನೆಸ್ ಆಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಇವರ ಮೇಲೆ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಅನ್ನ ಇಶ್ಯೂ ಮಾಡಿದೆ. ಈ ಕಾರಣದಿಂದ ದಾಮ್ ಕ್ಯಾಪಿಟಲ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ಅಲೈಡ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೀವು ಇಲ್ಲಿ ನೋಡಬಹುದು, ಅಲೈಡ್ ಬ್ಲೆಂಡರ್ಸ್ ಗೆಟ್ಸ್ ನಾಡ್ ಫಾರ್ 15 lakh ಬಲ್ಕ್ ಲೀಟರ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಇನ್ ತೆಲಂಗಾಣ. ತೆಲಂಗಾಣದ ಪ್ಲಾಂಟ್ ಅಲ್ಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಗೆ ಅಪ್ರೂವಲ್ ಅನ್ನು ಪಡ್ಕೊಂಡಿದೆ. 15 ಲಕ್ಷ ಬಲ್ಕ್ ಲೀಟರ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡುವಂತದ್ದು. ಈ ಕಾರಣದಿಂದ ಅಲೈಡ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇನ್ನು ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ S1 ಜನರೇಷನ್ 3 ಸ್ಕೂಟರ್ಸ್ ಅನ್ನ ಡೆಲಿವರಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಹಿಂದೆನೆ ಲಾಂಚ್ ಮಾಡಿತ್ತು, ಈಗ ಡೆಲಿವರಿ ಸ್ಟಾರ್ಟ್ ಮಾಡಿದೆ. ಈ ಕಾರಣದಿಂದ ಓಲಾ ಎಲೆಕ್ಟ್ರಿಕ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ NCC ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಬಿಹಾರ್ ಮೆಡಿಕಲ್ ಸರ್ವಿಸಸ್ ಇಂದ 1480 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ಪರ್ಫಾರ್ಮೆನ್ಸ್ NCC ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇನ್ನು ನಮ್ಮ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ, ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು 66 ಪಾಯಿಂಟ್ಸ್ ಅಥವಾ 0.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಕ್ಕೈಯಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಸ್ಟ್ರೈಟ್ ಟೈಮ್ಸ್ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಹ್ಯಾಂಗ್ಸೆಂಗ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಬಟ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಅಂತಾನೆ ಹೇಳ್ಬೋದು. ತೈವಾನ್ ವೇಟೆಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಇದೆ. ಹಾಗೆ ಕೋಸ್ಪಿ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಶಾಂಘೈ ಕಾಂಪೋಸಿಟ್ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಗಿಫ್ಟ್ ನಿಫ್ಟಿಯಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 195 ಪಾಯಿಂಟ್ಸ್ ಅಥವಾ 0.47% ಅಪ್ ಅಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ. ಏಷ್ಯನ್ ಮಾರ್ಕೆಟ್ಸ್ ಫ್ಲಾಟಿಶ್ ಇದೆ, ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಬಹುಶಃ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಓಪನ್ ಆದ್ರೂ ಆಗ್ಬೋದು ಮಾರ್ಕೆಟ್. ಖಂಡಿತ ಇವತ್ತು ಕೂಡ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಅಂತಾನೆ ಹೇಳ್ಬೋದು. ಅಂತ ನೆಗೆಟಿವ್ ಯಾವುದು ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಜೊತೆಗೆ ಗ್ಲೋಬಲ್ ಕ್ಯೂಸ್ ಕೂಡ ದೊಡ್ಡ ಮಟ್ಟದ ನೆಗೆಟಿವ್ ನ್ಯೂಸ್ ಗಳು ಯಾವುದು ಬಂದಿಲ್ಲ. ಹಾಗಾಗಿ ಇವತ್ತು ಓಪನಿಂಗ್ ಡಿಸೆಂಟ್ ಆಗಿರುವಂತಹ ಲಕ್ಷಣ ಇದೆ. ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡ್ಬೇಕಾಗುತ್ತೆ. ಆಸ್ ಆಫ್ ನೌ ಇಂಡಿಕೇಶನ್ ಪಾಸಿಟಿವ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.